ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 33ನೇ ಪ್ರಶ್ನೆಯನ್ನ ಗಮನಿಸಿ. ಎತ್ತರ 28 ಸೆಂಟಿಮೀಟರ್ ಮತ್ತು ಪಾದ ತ್ರಿಜ್ಯ 21 ಸೆಂಟಿಮೀಟರ್ ಇರುವ ನೇರ ವೃತ್ತ ಪಾದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಇಲ್ಲಿ ದತ್ತಾಂಶವನ್ನ ಬರ್ಕೊಳ್ಳೋಣ. ಸೊ ಶಂಕುವಿನ ಎತ್ತರವನ್ನ ಕೊಟ್ಟಿದ್ದಾರೆ, h is equal to 28 ಸೆಂಟಿಮೀಟರ್. ಸೊ ಇದರ ತ್ರಿಜ್ಯ r is equal to 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬೇಕು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? ಪೈ ಆರ್ ಎಲ್. ಸೊ ಇಲ್ಲಿ ಎಲ್ ಅನ್ನೋದು ಏನ್ ಹೇಳಿ? ಓರೆ ಎತ್ತರ ಆಗತ್ತೆ. ಸೊ ಓರೆ ಎತ್ತರವನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಗುತ್ತೆ. ಸೊ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ 21 ಸ್ಕ್ವೇರ್ plus 28 square. So is equal to square root of 21 square 441 plus 28 square 784. Okay. So square root of 441 plus 784 ಏನ್ ಹೇಳಿ? 1225 ಆಗುತ್ತೆ. Square root of 1225 is equal to ಏನ್ ಹೇಳಿ? 35 ಸೆಂಟಿಮೀಟರ್. ಓಕೆ. ಸೊ ಇದು ಶಂಕುವಿನ ಓರೆ ಎತ್ತರ ಆಗುತ್ತೆ. ಸೊ ಈಗ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ A is equal to pi r l. ಸೊ pi 22 divided by 7 into r 21 into 35. So 7 1s are 7, 7 3s are 21. Okay. 22 3s are 66 into 35. So A is equal to 2310 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ. ಸೊ ಇದೇನ್ ಹೇಳಿ? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಓಕೆ. ಥ್ಯಾಂಕ್ ಯು.